ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ಏನು ಅಂತಂದರೆ ಆರಂಭಿಕ ಸಮಾಜ. ಹಾಗಾದರೆ ಈಗಾಗಲೇ ನಾವು ಇದಕ್ಕಿಂತ ಹಿಂದಿನ ಒಂದು ಅವಧಿಯಲ್ಲಿ ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ಪಾಠವನ್ನ ಅಧ್ಯಯನ ಮಾಡಿದ್ದೀವಿ. ಇದಾದ ನಂತರ ಈ ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠವನ್ನ ಈಗ ನಾವು ಅಧ್ಯಯನ ಮಾಡೋಣ. ಹಾಗಾದ್ರೆ ಸಾಮಾನ್ಯವಾಗಿ ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶಗಳು ಯಾವುವು ಅಂತಂದ್ರೆ, ಈ ಇತಿಹಾಸ ಕಾಲವನ್ನ ಪ್ರಾಚೀನ ಕಾಲದಲ್ಲಿ 3 ಕಾಲಗಳನ್ನಾಗಿ ವರ್ಗೀಕರಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವು ಇತಿಹಾಸದ ಪ್ರಧಾನವಾಗಿರ್ತಕ್ಕಂಥ 3 ಕಾಲಗಳು ಅಂತೇಳಿ ಅವುಗಳನ್ನು ನಾವು ಕರೀತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರಾಗೈತಿಹಾಸ ಕಾಲ ಅಂತಕ್ಕಂಥದ್ದು, ಎರಡನೇದಾಗಿ ಬರ್ತಕ್ಕಂಥದ್ದು ಪೂರ್ವಭಾವಿ ಇತಿಹಾಸ ಕಾಲ ಅಂತಕ್ಕಂಥದ್ದು, ಮೂರನೆಯದಾಗಿ ಬರ್ತಕ್ಕಂಥದ್ದು ಇತಿಹಾಸ ಕಾಲ ಅಂತಕ್ಕಂಥದ್ದು. ಹೀಗೆ ಈ ಇತಿಹಾಸವನ್ನ 3 ಕಾಲಗಳನ್ನಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಪಾಠದಲ್ಲಿ ಈ ಭೂಮಿಯ ಒಂದು ಉಗಮ ಅಂತಕ್ಕಂಥದ್ದು ಯಾವ ರೀತಿ ಆಗ್ತಾ ಇದೆ, ಇಷ್ಟು ವರ್ಷಗಳ ಹಿಂದೆ ಈ ಭೂಮಿಯ ಉಗಮ ಅಂತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗ್ತದ. ಆ ಭೂಮಿಯ ಮೇಲೆ ಒಂದು ಜೀವಿಗಳ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಈ ಪಾಠದಲ್ಲಿ ನಾವು ತಿಳ್ಕೋಬೇಕಾಗ್ತದ. ಹಾಗಾದ್ರೆ ಇಲ್ಲಿ ಹಳೆಯ ಒಂದು ಶಿಲಾಯುಗ ಇರತಕ್ಕಂಥದ್ದು, ಮಧ್ಯ ಶಿಲಾಯುಗ ಮತ್ತು ಈ ನವಶಿಲಾಯುಗದಲ್ಲಿ ಆಗಿರ್ತಕ್ಕಂಥ ಒಂದು ಹಲವಾರು ಬದಲಾವಣೆಗಳನ್ನು ಕುರಿತು ಈ ಪಾಠದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇನ್ನ ಈ ಲೋಹಗಳ ಒಂದು ಯುಗಗಳಲ್ಲಿ ಮಾನವನ ಒಂದು ಬದುಕಿನಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕುರಿತು ಈ ಪಾಠದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ, ಈ ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠದಲ್ಲಿ ಪ್ರಮುಖವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಈ 3 ಕಾಲಗಳ ಕುರಿತು ಅಧ್ಯಯನವನ್ನ ನಾವು ಮಾಡಬೇಕಾಗ್ತದ. ಹಾಗಾದ್ರೆ ಈ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಣವನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಆ 3 ಪ್ರಧಾನ ಕಾಲಗಳು ಯಾವುವು ಅಂತಂದ್ರೆ, ಮೊದಲನೇದು ಪ್ರಾಗೈತಿಹಾಸ ಕಾಲ. ಇತಿಹಾಸವನ್ನ ನೋಡಿ ಮಕ್ಕಳೇ, ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವಿಂಗಡಿಸಿರ್ತಕ್ಕಂಥದ್ದನ್ನ ವಿಂಗಡಿಸಲಾಗಿದೆ. 3 ಪ್ರಧಾನ ಕಾಲಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ 3 ಪ್ರಧಾನ ಕಾಲಗಳು, ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರಾಗೈತಿಹಾಸ ಕಾಲ. ಪ್ರಾಗೈತಿಹಾಸ ಕಾಲ. ಇನ್ನ ಎರಡನೆಯದಾಗಿ ಬರ್ತಕ್ಕಂಥದ್ದು ಪೂರ್ವಭಾವಿ ಇತಿಹಾಸ ಕಾಲ. ಪೂರ್ವಭಾವಿ ಇತಿಹಾಸ ಕಾಲ. ಇನ್ನ ಮೂರನೇದಾಗಿ ಬರ್ತಕ್ಕಂಥದ್ದು ಇತಿಹಾಸ ಕಾಲ ಅಂತ ಅದನ್ನ ಕರೀತಾ ಇದ್ದಾರೆ, ಇತಿಹಾಸ ಕಾಲ. ಹೀಗೆ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಣವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಹೀಗೆ ಈ 3 ಕಾಲಗಳನ್ನಾಗಿ ವಿಂಗಡಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಮಾನದಂಡವನ್ನ ಯಾವುದನ್ನು ಬಳಸಿಕೊಂಡು ಅವತ್ತಿನ ಒಂದು ಕಾಲದಲ್ಲಿ ಅಂತಂದ್ರೆ, ಈ ಅಕ್ಷರ ಅಂತಕ್ಕಂಥದ್ದನ್ನ ಮಾನದಂಡವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಅಕ್ಷರಗಳ ಒಂದು ಜ್ಞಾನವನ್ನ ಇಲ್ಲಿ ಮಾನದಂಡವನ್ನಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈಗಾಗಲೇ ನಾವು ಈ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊದಲನೆಯದು ಪ್ರಾಗೈತಿಹಾಸ ಕಾಲ, ಎರಡನೆಯದು ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇ
ಇತಿಹಾಸ ಕಾಲ ಅಂತೇಳಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮಾನವರ ಒಂದು ಇತಿಹಾಸದಲ್ಲಿ ಈ ಪ್ರಾಗೈತಿಹಾಸ ಅಂತಕ್ಕಂಥ ಒಂದು ಕಾಲ 99.9% ಕಾಲಾವಧಿಯನ್ನ ಅದು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ 99.9% ಕಾಲವನ್ನ ಇದು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಹೆಚ್ಚಿನ ಒಂದು ಅವಧಿ ಅಂತಕ್ಕಂಥದ್ದು ಯಾವ ಒಂದು ಕಾಲಕ್ಕೆ ದೊರಕಿದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾದ್ರೆ ಈ ಪ್ರಾಗೈತಿಹಾಸ ಕಾಲಕ್ಕೆ 99.9% ಕಾಲ ಅದಕ್ಕೆ ದೊರಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಕಾಲದಲ್ಲಿ ಇದರ ಅಧ್ಯಯನ ಕುರಿತು ನಾವು ಮಾಡಬೇಕಾದ್ರೆ ಇದಕ್ಕೆ ಇರ್ತಕ್ಕಂಥ ಒಂದು ಆಧಾರಗಳು ಬಹಳಷ್ಟು ಕಡಿಮೆ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಪ್ರಾಗೈತಿಹಾಸದ ಕುರಿತು ತಿಳಿದುಕೊಳ್ಳಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಆಧಾರಗಳು. ಹಾಗಾದ್ರೆ ಈ ಪ್ರಾಗೈತಿಹಾಸ ಕಾಲದ ಕುರಿತು ಅಧ್ಯಯನವನ್ನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಆಧಾರಗಳು ಬಹಳಷ್ಟು ಕಡಿಮೆ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದಲೇ ಈ ಇತಿಹಾಸದಲ್ಲಿ ಈ ಪ್ರಾಗೈತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳಾವಕಾಶ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಮೇಲಿನ ಒಂದು 3 ಕಾಲಗಳನ್ನ ವರ್ಗೀಕರಿಸಲಿಕ್ಕೆ ಬಳಸ್ತಾ ಇರತಕ್ಕಂಥ ಒಂದು ಮಾನದಂಡ ಯಾವುದು ಅಂತಂದ್ರೆ ಅಕ್ಷರಗಳ ಒಂದು ಜ್ಞಾನ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಅಕ್ಷರ ಪರಿಚಯವೇ ಇಲ್ಲದೆ ಇರತಕ್ಕಂಥ ಒಂದು ಕಾಲಘಟ್ಟವನ್ನ ನಾವು ಪ್ರಾಗೈತಿಹಾಸ ಕಾಲ ಅಂತ ಕರೀತಾ ಇದ್ದೀವಿ. ಅಕ್ಷರ ಪರಿಚಯವೇ ಇಲ್ಲದ ಒಂದು ಕಾಲಘಟ್ಟವನ್ನ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನ ನಾವು ಪ್ರಾಗೈತಿಹಾಸ ಕಾಲ ಅಂತ ಕರೀತಾ ಇದ್ದೀವಿ. ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟವನ್ನು ಏನಂತ ಕರೀತಾ ಇದ್ದೀವಿ? ಪ್ರಾಗೈತಿಹಾಸ ಕಾಲ ಅಂತ ಕರೀತಾ ಇದ್ದೀವಿ. ಅಕ್ಷರಗಳ ಪರಿಚಯ ಇಲ್ಲದ ಕಾಲಘಟ್ಟವನ್ನು ನಾವು ಎಂದು ಕರೀತಾ ಇದ್ದೀವಿ? ಪ್ರಾಗೈತಿಹಾಸ ಕಾಲ ಅಂತ ಕರೀತಾ ಇದ್ದೀವಿ. ಉದಾಹರಣೆಗೆ ಶಿಲಾಯುಗಗಳು. ಯಾವ ಕಾಲದಲ್ಲಿ ಅಕ್ಷರಗಳ ಒಂದು ಪರಿಚಯ ಅಂತಕ್ಕಂಥದ್ದು ಇರಲಿಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಅಂತಂದ್ರೆ ಶಿಲಾಯುಗಗಳು ಅಂತಕ್ಕಂಥವು ಕಂಡು ಬರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಅಕ್ಷರ ಪರಿಚಯ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥ ಒಂದು ಕಾಲವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವೊಂದು ಕಾಲದಲ್ಲಿ ಅಕ್ಷರಗಳ ಒಂದು ಪರಿಚಯ ಇದ್ದು ಅವುಗಳನ್ನ ಓದಲಿಕ್ಕೆ ಸಾಧ್ಯವಾಗಿಲ್ಲದಿದ್ದರೆ ಅಂತ ಒಂದು ಕಾಲಘಟ್ಟವನ್ನು ನಾವೇನು ಕರಿತಾ ಇದ್ದೀವಿ? ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ. ನೋಡಿ ಮಕ್ಕಳೇ, ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೆ ಏನು ಅಂತಂದ್ರೆ ಯಾವ ಒಂದು ಕಾಲಘಟ್ಟದಲ್ಲಿ ಅಕ್ಷರಗಳ ಒಂದು ಪರಿಚಯ ಇದ್ದು ಅವುಗಳನ್ನ ಇಂದು ನಾವು ಓದಲು ಸಾಧ್ಯವಾಗಿಲ್ಲದಿದ್ದರೆ ಅಂತಹ ಒಂದು ಕಾಲಘಟ್ಟವನ್ನ ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರೀತಾ ಇದ್ದೀವಿ. ಉದಾಹರಣೆಗೆ ಯಾವುದು ಅಂದರೆ ಹರಪ್ಪ ನಾಗರಿಕತೆಯ ಒಂದು ಕಾಲ. ನೋಡಿ, ಈ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಅಕ್ಷರಗಳ ಒಂದು ಪರಿಚಯ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಕ್ಷರಗಳ ಪರಿಚಯ ಇದ್ರೂ ಕೂಡ ಅವುಗಳನ್ನ ಓದಲಿಕ್ಕೆ ಸಾಧ್ಯವಾಗಿಲ್ಲದಿದ್ದರೆ ಆ ಒಂದು ಕಾಲಘಟ್ಟವನ್ನ ಪೂರ್ವಭಾವಿ ಇತಿಹಾಸ ಕಾಲ ಅಂತ ನಾವು ಕರಿತಿದ್ದೀವಿ. ಇದು ಯಾವ ಒಂದು ಕಾಲದಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಅದು ಹರಪ್ಪ ನಾಗರಿಕತೆಯ ಒಂದು ಕಾಲದಲ್ಲಿ ಅದು ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಬರ್ತಕ್ಕಂಥದ್ದು ಇತಿಹಾಸ ಕಾಲ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಯಾವುದಕ್ಕೆ ನಾವು ಇತಿಹಾಸ ಕಾಲ ಅಂತ ಕರೀತಾ ಇದ್ದೀವಿ ಅಂತಂದ್ರೆ ಯಾವ ಒಂದು ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದ್ದರೂ ಕೂಡ ಯಾವ ಒಂದು ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದು ಮತ್ತು ಆ ಅಕ್ಷರಗಳನ್ನ ಇಂದು ಓದಲಾಗುವುದು ಆ ಒಂದು ಕಾಲವನ್ನ ಇತಿಹಾಸ ಕಾಲ ಅಂತೇಳಿ ಕರೀತಾ ಇದ್ದಾರೆ. ನೋಡಿ ಮಕ್ಕಳೇ, ಇತಿಹಾಸ ಕಾಲ ಅಂತೇಳಿ ನಾವು ಯಾವುದಕ್ಕೆ ಕರೀತಾ ಇದ್ದೀವಿ ಅಂತಂದ್ರೆ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದು
ಮತ್ತು ಆ ಅಕ್ಷರಗಳನ್ನ ಇಂದು ಓದಲಾಗುವುದು. ಆ ಕಾಲವನ್ನ ಇತಿಹಾಸ ಕಾಲ ಅಂತೇಳಿ ನಾವು ಕರೀತಾ ಇದ್ದೀವಿ. ನೋಡಿ ಮಕ್ಕಳೇ, ಇವತ್ತು ನಾವು ಇತಿಹಾಸದ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಅಕ್ಷರಗಳ ಒಂದು ಪರಿಚಯ ನಮಗೆ ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಾವು ಏನು ಕರಿತಾ ಇದ್ದೀವಿ? ಇತಿಹಾಸ ಕಾಲ ಅಂತೇಳಿ ಅದಕ್ಕೆ ಕರೀತಾ ಇದ್ದೀವಿ. ಹಾಗಾದ್ರೆ ಈ ಪ್ರಾಚೀನ ಕಾಲದಲ್ಲಿ ಈ ಮಾನವರ ಒಂದು ಉಗಮ ಅಂತಕ್ಕಂಥದ್ದು, ಬೆಳವಣಿಗೆ ಅಂತಕ್ಕಂಥದ್ದು ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದ. ನೋಡಿ ಮಕ್ಕಳೇ, ಮಾನವರ ಉಗಮ ಮತ್ತು ಬೆಳವಣಿಗೆ ಅಂತಕ್ಕಂಥ ಒಂದು ಘಟಕದ ಕುರಿತು ಈಗ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದ. ಮಾನವರ ಉಗಮ ಮತ್ತು ಬೆಳವಣಿಗೆ. ಮಾನವರ ಉಗಮ ಮತ್ತು ಬೆಳವಣಿಗೆ. ಹಾಗಾದರೆ ಈ ಪ್ರಾಚೀನ ಕಾಲದಲ್ಲಿ ಈ ಮಾನವರ ಒಂದು ಉಗಮ ಅಂತಕ್ಕಂಥದ್ದು ಯಾವ ರೀತಿ ಈ ಭೂಮಿ ಮೇಲೆ ನಡೀತಾ ಇದೆ? ನೋಡಿ ಮಕ್ಕಳೇ, ಈ ಭೂಮಿ ಅಂತಕ್ಕಂಥದ್ದು ಸುಮಾರು 4600 ದಶಲಕ್ಷ ವರ್ಷಗಳ ಹಿಂದೆ ಹುಟ್ಟಿತು ಅಂತೇಳಿ ಹೇಳ್ತಾ ಇದ್ದಾರೆ. ಭೂಮಿ ಸುಮಾರು 4600 ದಶಲಕ್ಷ ವರ್ಷಗಳ ಹಿಂದೆ ಹುಟ್ಟಿತು ಅಂತೇಳಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ, ಈ ಭೂಮಿ ಅಂತಕ್ಕಂಥದ್ದು ಸುಮಾರು 4600 ದಶಲಕ್ಷ ವರ್ಷಗಳ ಹಿಂದೆ ಇದು ಹುಟ್ಟಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಮೊದಲ ಜೀವಿ ಅಂತ ಹೇಳಿ ಯಾವುದನ್ನು ನಾವು ಕರೀತಾ ಇದ್ದೀವಿ ಅಂತಂದ್ರೆ, ಏಕಕೋಶ ಬ್ಯಾಕ್ಟೀರಿಯಾ ಆಗಿರ್ತಕ್ಕಂಥ ಪ್ರೊಕ್ಯಾರಿಯೋಟ್ ಅಂತೇಳಿ ಅದರ ಹೆಸರು. ಈ ಭೂಮಿ ಅಂತಕ್ಕಂಥದ್ದು ಹುಟ್ಟಿಕೊಂಡ ನಂತರ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಮೊದಲ ಜೀವಿ ಯಾವುದು ಅಂತಂದ್ರೆ ಅದು ಏಕಕೋಶ ಜೀವಿಯಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಾಗಿರ್ತಕ್ಕಂಥ ಪ್ರೊಕ್ಯಾರಿಯೋಟ್ ಅಂತೇಳಿ ಅದರ ಹೆಸರು. ಅದು ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅದು ಕಾಣಿಸಿಕೊಂಡಿತ್ತು. ಹಾಗಾದರೆ ಈ ಪ್ರೊಕ್ಯಾರಿಯೋಟ್ ಅಂತಕ್ಕಂಥದ್ದು ಆಮ್ಲಜನಕ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಅದು ಬದುಕುವಂತ ಒಂದು ಸಾಮರ್ಥ್ಯವನ್ನ ಅದು ಪಡ್ಕೊಂಡದ. ಈ ಪ್ರೊಕ್ಯಾರಿಯೋಟ್ ಅಂತ ಏನ್ ಕರಿತಾ ಇದ್ದಾರ, ಏಕಕೋಶ ಜೀವಿ, ಅದು ಆಮ್ಲಜನಕ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಕೂಡ ಬದುಕುವಂತ ಒಂದು ಸಾಮರ್ಥ್ಯವನ್ನು ಅದು ಪಡ್ಕೊಂಡದ. ತಮಗೆ ಬೇಕಾಗಿರ್ತಕ್ಕಂಥ ಈ ಶಕ್ತಿಯನ್ನ, ಈ ಪೌಷ್ಟಿಕಾಂಶಗಳನ್ನ ಅದು ಏನ್ ಮಾಡ್ತಾ ಇದೆ, ಪರಿಸರದಿಂದ ಅದು ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಸುಮಾರು 4000ರಿಂದ 2500 ದಶಲಕ್ಷ ವರ್ಷಗಳ ಹಿಂದೆ ಏನಾಯ್ತು, ಈ ಶೈವಲ ಅಂತಕ್ಕಂಥದ್ದು ಅಥವಾ ಆಲ್ಗೆಗಳು ಅಂತಕ್ಕಂಥವು ಈ ಭೂಮಿಯ ಮೇಲೆ ಕಾಣಿಸಿಕೊಂಡವು. ಸುಮಾರು 4000ರಿಂದ 2500 ದಶಲಕ್ಷ ವರ್ಷಗಳ ಹಿಂದೆ ಏನಾಯ್ತು, ಈ ಭೂಮಿಯ ಮೇಲೆ ಶೈವಲ ಅಥವಾ ಈ ಆಲ್ಗೆಗಳು ಅಂತಕ್ಕಂಥವು ಕಾಣಿಸಿಕೊಂಡವು ಅಂತೇಳಿ ಹೇಳ್ತಾ ಇದ್ದಾರೆ. ಇವು ಮುಂದೆ ಏನಾಗ್ತಾ ಇದೆ ಅಂದ್ರೆ ಸಸ್ಯ ಮತ್ತು ಈ ಜೀವಿಗಳ ಒಂದು ವಿಕಾಸಕ್ಕೆ ಅವು ಕಾರಣ ಆಗ್ತಾ ಇದಾವ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಈ ಜೀವಿಗಳ ಒಂದು ಪ್ರಪಂಚಕ್ಕೆ ಬಂದಾಗ ಈಗಾಗಲೇ ನಾವು ಈ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಈಗ ನಾವು ಅಧ್ಯಯನ ಮಾಡತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಮಾನವರ ಒಂದು ಉಗಮ ಮತ್ತು ಬೆಳವಣಿಗೆಯ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಜೀವಿಗಳ ಒಂದು ಪ್ರಪಂಚಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಅಂದ್ರೆ ಸುಮಾರು 3500 ವರ್ಷಗಳ ದಶಲಕ್ಷ ವರ್ಷಗಳ ಹಿಂದೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು ಅಂದರೆ ಅವಾಗ ಈ ಸೂಕ್ಷ್ಮ ಜೀವಕಣಗಳು ಅಂತಕ್ಕಂಥವು, ಈ ಪಳೆಯುಳಿಕೆಗಳು ಅಂತಕ್ಕಂಥವು ಮೊಟ್ಟ ಮೊದಲ ಬಾರಿಗೆ ಅವು ಆಸ್ಟ್ರೇಲಿಯಾದಲ್ಲಿ ಕಾಣಿಸಿಕೊಂಡವು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ,
3500 ದಶಲಕ್ಷ ವರ್ಷಗಳ ಹಿಂದೆ ಈ ಸೂಕ್ಷ್ಮ ಜೀವಕಣಗಳು ಅಂತ ನಾವು ಏನು ಕರಿತಾ ಇದ್ದೀವಿ, ಪಳೆಯುಳಿಕೆಗಳು ಅಂತ ನಾವು ಏನು ಕರಿತಾ ಇದ್ದೀವಿ, ಅವು ಆಸ್ಟ್ರೇಲಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವು ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಂಡೂರು ತಾಲೂಕಿನಲ್ಲಿ ಮತ್ತು ಧಾರವಾಡ ಖನಿಜ ಅಂತಕ್ಕಂಥ ಒಂದು ಶಿಲೆಗಳಲ್ಲಿ 2000 ದಶಲಕ್ಷ ವರ್ಷಗಳಿಗೂ ಹಿಂದಿನ ಒಂದು ಸೂಕ್ಷ್ಮಾಣು ಪಳೆಯುಳಿಕೆಗಳು ಅಂತಕ್ಕಂಥವು ಕಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಆರಂಭವಾಗಿರ್ತಕ್ಕಂಥ ಈ ಜೀವ ವಿಕಾಸದ ಒಂದು ಹಾದಿಯಲ್ಲಿ 570 ದಶಲಕ್ಷ ವರ್ಷಗಳ ಹಿಂದೆ ಮೀನು ಮತ್ತು ಮತ್ತಿತರ ಒಂದು ಜಲಚರಗಳು ಕಾಣಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುಮಾರು 438ರಿಂದ 408 ದಶಲಕ್ಷ ವರ್ಷಗಳ ಹಿಂದೆ ಈ ಕೀಟಗಳು ಅಂತಕ್ಕಂಥವು ಕಾಣಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ತದನಂತರದಲ್ಲಿ ಈ ಭೂಮಿಯ ಮೇಲೆ 408ರಿಂದ 360 ದಶಲಕ್ಷ ವರ್ಷಗಳ ಹಿಂದೆ ಉಭಯವಾಸಿಗಳು ಅಂತಕ್ಕಂಥವು ಅವು ವಾಸವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ತದನಂತರದಲ್ಲಿ 320ರಿಂದ 748 ದಶಲಕ್ಷ ವರ್ಷಗಳ ಹಿಂದೆ ಸರೀಸೃಪಗಳು ಅಂತಕ್ಕಂಥವು ಕಾಣಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. 748ರಿಂದ 713 ದಶಲಕ್ಷ ವರ್ಷಗಳ ಹಿಂದೆ ಡೈನಾಸಾರ್ಗಳು ಅಂತಕ್ಕಂಥವು ಈ ಭೂಮಿ ಮೇಲೆ ಕಾಣಿಸಿಕೊಂಡವು ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ 713ರಿಂದ 144 ದಶಲಕ್ಷ ವರ್ಷಗಳ ಹಿಂದೆ ಈ ಪಕ್ಷಿಗಳು ಸಸ್ತನಿಗಳು ಅಂತಕ್ಕಂಥವು ಈ ಭೂಮಿಯ ಮೇಲೆ ಕಾಣಿಸಿಕೊಂಡವು ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ 65ರಿಂದ 38 ದಶಲಕ್ಷ ವರ್ಷಗಳ ಹಿಂದೆ ಬೃಹತ್ ಸಸ್ತನಿಗಳು ಅಂತ ನಾವೇನು ಕರಿತಾ ಇದ್ದೀವಿ ಅವು ಕಾಣಿಸಿಕೊಂಡವು. ಸುಮಾರು 5 ವರ್ಷಗಳ ಹಿಂದೆ 5 ದಶಲಕ್ಷ ವರ್ಷಗಳ ಹಿಂದೆ ದ್ವಿಪಾದಿಗಳು ಅಂತಕ್ಕಂಥವು ಕಾಣಿಸಿಕೊಂಡವು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ 18 ಲಕ್ಷ ವರ್ಷಗಳ ಹಿಂದೆ ಈ ಮಾನವನ ಒಂದು ವಿಕಾಸ ಅಂತಕ್ಕಂಥದ್ದು ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಈ ಮಾನವನ ಒಂದು ವಿಕಾಸ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಆರಂಭವಾಗಿರ್ತಕ್ಕಂಥ ಈ ಜೀವಿ ವಿಕಾಸದ ಒಂದು ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ನಂತರ ಮೀನು, ಆನಂತರ ಸಸ್ಯ, ಆನಂತರ ಕೀಟ, ಆನಂತರ ಉಭಯವಾಸಿ, ಆನಂತರ ರೆಕ್ಕೆಯುಳ್ಳ ಕೀಟ, ಆನಂತರ ಸರೀಸೃಪ, ಆನಂತರ ಪಕ್ಷಿಗಳು, ಆನಂತರ ಸಸ್ತನಿಗಳು, ಆನಂತರ ಹೂ ಬಿಡುವ ಸಸ್ಯಗಳು, ಆನಂತರ ಹುಲ್ಲು, ಮಾನವ, ದ್ವಿಪಾದಿಗಳು. ಈ ತೆರನಾಗಿ ಈ ಒಂದು ಜೀವ ವಿಕಾಸದ ಒಂದು ಹಾದಿ ಅಂತಕ್ಕಂಥದ್ದು ನಡೆದು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸುಮಾರು 18 ದಶಲಕ್ಷ ಅಂದ್ರೆ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಈ ಮಾನವನ ಒಂದು ವಿಕಾಸ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಈ ಮಾನವನ ಒಂದು ವಿಕಾಸ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಆಧುನಿಕ ಮಾನವನ ಒಂದು ದೈಹಿಕ ರಚನೆಯನ್ನ ಹೊಂದಿರತಕ್ಕಂಥ ಈ ಮಾನವರು ಮೊದಲು ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಂದು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭಾಗಗಳಿಗೆ ಇವರು ಏನ್ ಮಾಡಿದಾರ, ವಲಸೆ ಹೋಗಿ ನೆಲೆಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಒಂದು ಭಾಗ ಇಂದು ಸಾಕಷ್ಟು ವಿಮರ್ಶೆಗಳಿಗೂ ಕೂಡ ಅದು ಒಳಗಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕೆಲವೊಂದಷ್ಟು ಜನರು ಏನು ಮಾಡ್ತಾ ಇದಾರೆ, ಮೊಟ್ಟ ಮೊದಲ ಬಾರಿಗೆ ಈ ಮಾನವನ ವಿಕಾಸ ಅಂತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ ಆಯಿತು ಅಂತ ಹೇಳ್ತಾ ಇದ್ರೆ, ಇನ್ನೂ ಕೆಲವೊಂದಷ್ಟು ಜನರು ಏನು ಮಾಡ್ತಾ ಇದಾರೆ, ಆ ಒಂದು ಪ್ರದೇಶದಲ್ಲಿ ಮಾತ್ರ ಏಕೆ ಆಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಒಂದು ವಿಷಯ ಸಾಕಷ್ಟು ವಿಮರ್ಶೆಗೆ ಒಳಗಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈಗಾಗಲೇ ನಾವು ಅಧ್ಯಯನ ಮಾಡಿದ ಹಾಗೆ ಈ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಹಳೆಯ ಶಿಲಾಯುಗ, ಎರಡನೆಯದು ಮಧ್ಯಶಿಲಾಯುಗ, ಮೂರನೆಯದು ನವಶಿಲಾಯುಗ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಈಗ ಅದರಲ್ಲಿ ಮೊದಲನೇದಾಗಿ ಬರತಕ್ಕಂಥದ್ದು ಹಳೆಯ ಶಿಲಾಯುಗದ ಕುರಿತು ನಾವೇನು ಮಾಡೋಣ, ಅಧ್ಯಯನವನ್ನ ಮಾಡೋಣ.
ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪ್ರಾಗೈತಿಹಾಸ ಕಾಲದಲ್ಲಿ 3 ಹಂತಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಒಂದು ಹಂತ ಯಾವುದು ಅಂದರೆ ಹಳೆಯ ಶಿಲಾಯುಗ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಹಳೆಯ ಶಿಲಾಯುಗ. ಹಾಗಾದ್ರೆ ಈ ಹಳೆಯ ಶಿಲಾಯುಗ ಅಂತಕ್ಕಂಥ ಒಂದು ಈ ಹಂತದಲ್ಲಿ ಮಾನವನ ಒಂದು ವಿಕಾಸ ಅಂತಕ್ಕಂಥದ್ದು ಯಾವ ರೀತಿಯಾಯಿತು ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಕಾಲದಲ್ಲಿ ಮಾನವನ ಒಂದು ಇತಿಹಾಸದ ಆರಂಭಿಕ ಪುರಾತತ್ವಿಕ ಒಂದು ಹಂತ ಅಂತೇಳಿ ಇದಕ್ಕೆ ಕರೀತಾ ಇದ್ದಾರೆ. ಈ ಕಾಲದಲ್ಲಿ ಮಾನವ ಏನು ಮಾಡ್ತಾ ಇದ್ದಾರೆ, ಈ ಅರಣ್ಯದಲ್ಲಿ ಇರ್ತಕ್ಕಂಥ ಹಣ್ಣು ಹಂಪಲುಗಳನ್ನ ಗೆಡ್ಡೆ ಗೆಣಸುಗಳನ್ನ ಆತ ಏನು ಮಾಡ್ತಾ ಇದ್ದ, ಚಿದ್ದು ತನ್ನ ಬದುಕನ್ನ ಕಳೀತಾ ಇದ್ದ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದ. ಹಾಗಾದ್ರೆ ಅನಿವಾರ್ಯಗಳಾಗಿರ್ತಕ್ಕಂಥ ಈ ಮಾನವ ಆಹಾರವನ್ನು ಹುಡುಕುತ್ತಾ ಏನು ಮಾಡ್ತಾ ಇದ್ದ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆತ ಏನು ಮಾಡ್ತಾ ಇದ್ದ, ಅಲಿದಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಮಾನವ ಗವಿಗಳಲ್ಲಿ ಮತ್ತು ಕಲ್ಲಿನ ಆಶ್ರಯಗಳಲ್ಲಿ ಆತ ಆಶ್ರಯವನ್ನ ಪಡ್ಕೊಳ್ತಾ ಇದ್ದ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಗವಿಗಳು ಮತ್ತು ಕಲ್ಲಾಶ್ರಯಗಳಲ್ಲಿ ಆತ ವಾಸಿಸ್ತಾ ಇದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಅಂದ್ರೆ ಹಳೆಯ ಶಿಲಾಯುಗದಲ್ಲಿ ಹೆರೆಚೆಕ್ಕೆ, ಚಾಕು, ಕಲ್ಲುಡಿ, ಮಣೆ ಮುಂತಾದ ದೊಡ್ಡ ದೊಡ್ಡ ಈ ಶಿಲಾ ಉಪಕರಣಗಳನ್ನ ಆತ ಬಳಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಎಲೆ ಇರಬಹುದು ಮತ್ತು ತೊಗಟೆಗಳನ್ನ ಆತ ಹೊದಿಕೆಗಳಾಗಿ ಬಳಸ್ತಾ ಇದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಕಾಲಗಳಲ್ಲಿ ಕೂಡ ಈ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ಮನುಷ್ಯನಿಗೆ ದೊರಕ್ತಾ ಇರಲಿಲ್ಲ. ಹೀಗಾಗಿ ಅಂತ ಒಂದು ಸಂದರ್ಭದಲ್ಲಿ ಅಂದ್ರೆ ಹಳೆಯ ಒಂದು ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆತ ಆಹಾರಕ್ಕಾಗಿ ಬೇಟೆಯಾಡುವುದನ್ನು ಕೂಡ ಆತ ಕಲಿತಾ ಅಂತೇಳಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಮೀನು ಹಿಡಿಯುವುದನ್ನು ಕೂಡ ಆತ ಕಲಿತಾ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮೊದಲ ಬಾರಿಗೆ ಆತನಿಗೆ ಈ ಹಳೆಯ ಶಿಲಾಯುಗದಲ್ಲಿ ಬೆಂಕಿಯ ಒಂದು ಪರಿಚಯ ಕೂಡ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಈ ಹಳೆಯ ಶಿಲಾಯುಗದಲ್ಲಿ ಅವತ್ತಿನ ಕಾಲದಲ್ಲಿ ಈತ ಮನುಷ್ಯ ತನ್ನ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಒಂದು ಪ್ರದೇಶಗಳು ಯಾವುವು ಅಂತಂದ್ರೆ ಮಧ್ಯಪ್ರದೇಶದ ಬೀನಾರ್ ಅಂತಕ್ಕಂಥ ಒಂದು ಕಣಿವೆ, ಕರ್ನಾಟಕದ ಹುಣಸಗಿ, ಬೈಸುವಾಲ್ ಅಂತಕ್ಕಂಥ ಒಂದು ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್ ಅಂತಕ್ಕಂಥ ಒಂದು ಸ್ಥಳ, ಅಮರಾವತಿ, ತಮಿಳುನಾಡಿನ ಅತ್ತಿರಾಮ ಪಕ್ಕಂ ಅಂತಕ್ಕಂಥ ಒಂದು ಸ್ಥಳಗಳಲ್ಲಿ ಈ ಹಳೆಯ ಶಿಲಾಯುಗದಲ್ಲಿ ಮಾನವ ಏನ್ ಮಾಡ್ತಾ ಇದ್ದ, ಈ ಒಂದು ಪ್ರದೇಶಗಳಲ್ಲಿ ಆತ ಜೀವಿಸ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದ. ಹಾಗಾದ್ರೆ ಸಾಮಾನ್ಯವಾಗಿ ಈ ಹಳೆಯ ಶಿಲಾಯುಗದ ಕಾಲವನ್ನ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಅದನ್ನ ಗುರುತಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠವನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಆ ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠದಲ್ಲಿ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ ಅಂತೇಳಿ ಅದನ್ನ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ತದನಂತರದಲ್ಲಿ ಈ ಮಾನವನ ಒಂದು ಉಗಮ ಮತ್ತು ಬೆಳವಣಿಗೆಯ ಕುರಿತು ಕೂಡ ಅಧ್ಯಯನವನ್ನ ಮಾಡಿದ್ದೀವಿ. ಜೊತೆಗೆ ಈ ಪ್ರಾಗೈತಿಹಾಸ ಕಾಲದಲ್ಲಿ 3 ಹಂತಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೇ ಹಂತ ಹಳೆಯ ಶಿಲಾಯುಗ, ಎರಡನೇ ಹಂತ ಮಧ್ಯ ಶಿಲಾಯುಗ, ಮೂರನೇ ಹಂತ ನವಶಿಲಾಯುಗ ಅಂತ ಅದನ್ನ ಕರೀತಾ ಇರತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಹಳೆಯ ಶಿಲಾಯುಗದಲ್ಲಿ ಮಾನವನು ಬಳಸುತ್ತಿದ್ದ ಉಪಕರಣಗಳು ಯಾವುವು ಅಂತಕ್ಕಂಥ ಒಂದು ಪ್ರಶ್ನೆಗೆ ನೀವೇನ್ ಮಾಡ್ರಿ, ಉತ್ತರವನ್ನ ಬರೀರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾ ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.